ಧರ್ಮೋಪದೇಶ ಕಾಂಡ ಪುಸ್ತಕ 31ನೇ ಅಧ್ಯಾಯ 6ನೇ ವಚನ. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ಆಧರಿಸುತ್ತಲೂ ಆಶೀರ್ವದಿಸಲಿಕ್ಕೂ ಸಹ ಬಯಸುವಂಥ ದೇವರಾಗಿದ್ದಾರೆ. ಈ ದಿನದಲ್ಲಿ ನೀವು ಯಾವ ಪರಿಸ್ಥಿತಿಗಳಲ್ಲಿದ್ದೀರಿ? ನಿಮ್ಮ ಪರಿಸ್ಥಿತಿಯ ಒಂದೊಂದು ಆಲೋಚನೆಗಳು ಸಹ ಮಾರ್ಗಗಳು ಸಹ ದೇವರಿಗೆ ಮರೆಯಾಗಿಲ್ಲ. ಕೆಲವೊಂದು ಸಮಯದಲ್ಲಿ ನನ್ನ ನೋವು, ನನ್ನ ದುಃಖ, ನನ್ನ ಚಿಂತೆ, ನನ್ನ ವೇದನೆ, ನನ್ನ ಕಷ್ಟ ಯಾರು ಬಿಡಿಸಲಿಕ್ಕಾಗ್ತದೆ ಎಂಬುದಾಗಿ ಹೇಳಿ ಸತ್ಯವಾದಂಥ ದೇವರನ್ನು ಅರಿತಿದ್ರೂ ಸಹ ಅಂಥ ಆಲೋಚನೆಗಳು ನಿಮ್ಮಲ್ಲಿ ಬರಬಹುದು. ಆದರೆ ದೇವರ ವಾಗ್ದಾನಗಳನ್ನು ನೆನಪು ಮಾಡಿಕೊಳ್ಳ್ರಿ. ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನೀವು ಭಯಪಡಬೇಡ್ರಿ. ನಿಮ್ಮಲ್ಲಿ ಧೈರ್ಯವಾದಂಥ ಆತ್ಮನಿದ್ದಾನೆ. ನಿಮಗೆ ಅಂಥ ಆತ್ಮನನ್ನೇ ದೇವರು ಕೊಟ್ಟಿದ್ದಾರೆ. ಮುಖ್ಯವಾಗಿ ನೀವು ನೋಡುವುದಾದರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯರು ಮಾತ್ರವಲ್ಲದೆ ವೀರರಾಗಿ ಶೂರರಾಗಿ ಇದ್ದೀರಿ. ಆದುದರಿಂದ ನೀವು ಯಾವಾಗ ಭಯಪಡ್ತೀರೋ ಆಗ ನಿಮ್ಮಲ್ಲಿ ಆ ವೀರತನ ಶೂರತನವೂ ಸಹ ಬಲಹೀನಾವಸ್ಥೆಗೆ ಬಂದುಬಿಡುತ್ತದೆ. ನೀವು ಭಯಪಡಬೇಡ್ರಿ, ಕರ್ತನನ್ನು ಆತುಕೊಳ್ಳ್ರಿ. ನಿಮ್ಮ ಹೃದಯದಲ್ಲಿರುವಂಥ ಕಳವಳಗಳನ್ನು ಸಹ ದೇವರಿಗೆ ಒಪ್ಪಿಸಿಕೊಡ್ರಿ. ಯಾಕಂದರೆ ದೇವರಾಗಿರುವಂಥ ಕರ್ತನು ನಿಮ್ಮ ಸಂಗಡ ಇದ್ದಾರೆ. ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದೂ ಸಹ ಇಲ್ಲ. ನಿಮ್ಮನ್ನು ಸೋಲಿನಲ್ಲಿ ಅವರು ನೋಡಲಿಕ್ಕೆ ಬಯಸುವಂಥ ದೇವರಲ್ಲ, ಜಯದಲ್ಲಿ ನೋಡಲಿಕ್ಕೆ ಬಯಸುವಂಥ ದೇವರಾಗಿದ್ದಾರೆ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಿಮಗೆ ಆಗದೇ ಇರುವಂತಹ ವಿಷಯಗಳಿರುವುದಾದರೂ ದೇವರಿಗೆ ಸಮರ್ಪಿಸಿಕೊಳ್ಳ್ರಿ. ಯೇಸು ಕರ್ತ ನಿಮ್ಮನ್ನು ಎಲ್ಲ ಪರಿಸ್ಥಿತಿಗಳಲ್ಲೂ ಸಹ ಜಯದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿ ಇದ್ದಾರೆ. ನೀವು ಎಂದಿಗೂ ಸಹ ಅಪಜಯಕ್ಕೆ ಸೋಲಿನಲ್ಲೇ ಮುಂದುವರಿಯುವುದಿಲ್ಲ. ಕೆಲವೊಂದು ಸೋಲುಗಳು ನಿಮ್ಮ ಪರಿಸ್ಥಿತಿಗಳಲ್ಲಿ ಉತ್ತಮವಾದಂಥ ಜಯವನ್ನು ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ಮಾರ್ಗವನ್ನು ಸಿದ್ಧಪಡಿಸಲಿಕ್ಕಾಗಿ ದೇವರ ಕಾರ್ಯಗಳು ನಡೆಸ್ತಾರೆ. ಆದ ಕಾರಣ ಸೋಲೆ ನಿಮ್ಮ ಜೀವಿತವಲ್ಲ, ನಿಮ್ಮ ಜೀವಿತ ಜಯವಾಗಿದೆ. ಆದ ಕಾರಣ ಕರ್ತನಾದಂಥ ಯೇಸು ಕರ್ತನನ್ನು ಆಲೋಚಿಸಿ ನೋಡಿರಿ. ನಿಮಗೋಸ್ಕರವಾಗಿ ಶಿಲುಬೆಯಲ್ಲಿ ಅವರು ಜಯಿಸಿದ್ದಾರೆ. ಅದನ್ನು ನಂಬಿರಿ. ಯಾರು ಕೈ ಬಿಟ್ಟರೂ ಸಹ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಈಗಲೂ ಸಹ ನಿಮ್ಮ ಜೊತೆಯಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ನಿಮ್ಮನ್ನು ತಿರುಗಿ ಅವರು ಶೂರರಾಗಿ ಕಾಣಲಿಕ್ಕೂ, ನೀವು ಧೈರ್ಯದಿಂದ ಹೋರಾಡಲಿಕ್ಕೂ, ಜಯದಲ್ಲಿ ನಿಲ್ಲಲಿಕ್ಕೂ ಕರ್ತ ನಿಮಗೆ ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮನ್ನು ನೀವು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿದ್ದೀರಿ. ಈಗಿರುವಂಥ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಜಯದಲ್ಲಿ ಮುನ್ನಡೆಸಿರಿ. ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.